ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ BGT ಅಂದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 2024 ಫಿಫ್ತ್ ಟೆಸ್ಟ್ ಮ್ಯಾಚ್ನ ಥರ್ಡ್ ಡೇ ಬಗ್ಗೆ ಮಾತಾಡೋಣ. ಹಾಗಾದರೆ ನಾವೆಲ್ಲ ನೋಡಿರೋ ಹಾಗೆಯೇ Day 2 ಅಂತ ಬಂದಾಗ ಇಂಡಿಯನ್ ಟೀಮ್ ಅವರು 164ಗೆ 5 ವಿಕೆಟ್ಸ್ ಆಗಿದ್ರು. ಹಾಗಾದರೆ ಈ ಒಂದು ಥರ್ಡ್ ಡೇಲಿ ಇಂಡಿಯನ್ ಟೀಮು ಬ್ಯಾಟಿಂಗಲ್ಲಿ ಕಮ್ಬ್ಯಾಕ್ ಮಾಡಿದ್ರ ಅಥವಾ ತಿರ್ಗಾ ಫ್ಲಾಪ್ ಆದ್ರ, ಮತ್ತು ಯಾವೊಂದು ಪ್ಲೇಯರಿಂದ ಒಂದು ಒಳ್ಳೆ ಬ್ಯಾಟಿಂಗ್ ಬಂತು ಇವತ್ತು, ಮತ್ತು ಆಸ್ಟ್ರೇಲಿಯಾ ಟೀಮಲ್ಲಿ ಬೌಲಿಂಗ್ ಅಂತ ಬಂದಾಗ ಯಾವೊಂದು ಬಾಲರಿಂದ ಒಂದೊಳ್ಳೆ ವಿಕೆಟ್ಸ್ ಬಂತು, ಮತ್ತು ಈ ಒಂದು ಥರ್ಡ್ ಡೇ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ನಮ್ಮ ಇಂಡಿಯಾ ಟೀಮ್ ಅವರು Day 2 ಅಂತ ಬಂದಾಗ ಅವರ ಒಂದು ಇನ್ನಿಂಗ್ಸಲ್ಲಿ ನಿನ್ನೆ 164ಗೆ 5 ವಿಕೆಟ್ ಆಗಿದ್ರು. ಹಾಗೆ ಇವತ್ತು Day 3 ಅಂತ ಬಂದಾಗ ಒಂಥರ ಮಸ್ತಲ್ಲೇ ಕಮ್ಬ್ಯಾಕ್ ಮಾಡಿದ್ದಾರೆ. ಹೌದು, ನಿನ್ನೆ ಒಂದು ಇನ್ನಿಂಗ್ಸಲ್ಲಿ ಸ್ಟ್ರೈಕಲ್ಲಿ ಇದ್ದಂಥ ರಿಷಬ್ ಪಂತ್ ಅವರು ಮತ್ತು ರವೀಂದ್ರ ಜಡೇಜಾ ಅವರು ಒಂದು ತಕ್ಕಮಟ್ಟಿಗೆ ಚೆನ್ನಾಗಿ ಆಡಿದ್ದಾರೆ ಇವತ್ತು. ರಿಷಬ್ ಪಂತ್ ಅವರು 28 ರನ್ನು, ರವೀಂದ್ರ ಜಡೇಜಾ ಅವರು 17 ರನ್ನು. ಒಂಥರ ಬೇಗನೆ ಔಟ್ ಆಗ್ಬಿಡ್ತಾರೆ ಇಬ್ಬರು ಕೂಡ. ಹಾಗೆ 7 ವಿಕೆಟ್ ಕಳ್ಕೊಂಡು ಕಂಗಾಲಾಗಿದ್ದು ಇಂಡಿಯನ್ ಟೀಮ್ಗೆ ಮೇಯ್ನಾಗಿ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ವಾಷಿಂಗ್ಟನ್ ಸುಂದರ್ ಅವರು ಒಂಥರ ಬೆಂಕಿ ಬ್ಯಾಟಿಂಗ್ ಮಾಡ್ತಾರೆ ಇವತ್ತು ಈ ಒಂದು ಇನ್ನಿಂಗ್ಸಲ್ಲಿ. ಹೌದು, ಬೇಕಾಗಿರೋ ಟೈಮಲ್ಲಿ ಒಂದೊಳ್ಳೆ ರನ್ನೇ ತಂದು ಕೊಟ್ಟಿದ್ದಾರೆ ಇಬ್ಬರು ಕೂಡ. ಆ ಥರ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿ ಬ್ಯಾಟಿಂಗ್ ಆಡ್ತಾರೆ ಇವತ್ತು. ಹಾಗೆ ಇದರಲ್ಲಿ ಮೇಯ್ನಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರು 105 ರನ್ ಹೊಡೆಯೋ ಮುಖಾಂತರ ಅವರೊಂದು ಮೇಡಲ್ ಸೆಂಚುರಿ ಕಂಪ್ಲೀಟ್ ಮಾಡ್ತಾರೆ ಇವತ್ತು ಆಸ್ಟ್ರೇಲಿಯಾ ಮೇಲೆ. ಹೌದು, ಒಂಥರ ಬೆಂಕಿಗೆ ಬ್ಯಾಟಿಂಗ್ ಆಡ್ತಾರೆ ಇವತ್ತು. ಹಾಗೆ ಬೇಕಾಗಿರೋ ಟೈಮಲ್ಲೇ ಒಂದೊಳ್ಳೆ ಸ್ಕೋರೇ ತಂದು ಕೊಡ್ತಾರೆ ಇಂಡಿಯನ್ ಟೀಮ್ಗೆ ನಿತೀಶ್ ಕುಮಾರ್ ರೆಡ್ಡಿ ಅವರು. ಒಂಥರ ಆಪತ್ ಬಂದು ಆದ್ರೆ ಇವತ್ತು ಇಂಡಿಯನ್ ಟೀಮ್ಗೆ ಆ ಥರ ಬ್ಯಾಟಿಂಗ್ ಆಡ್ತಾರೆ ನಿಂತ್ಕೊಂಡು. ಮತ್ತೆ ನೆಕ್ಸ್ಟ್ ಇವ್ರ ಜೊತೆಗೆ ವಾಷಿಂಗ್ಟನ್ ಸುಂದರ್ ಅವರು 50 ರನ್ ಹೊಡೆಯೋ ಮುಖಾಂತರ ಹಾಫ್ ಸೆಂಚುರಿನ ಕಂಪ್ಲೀಟ್ ಮಾಡ್ತಾರೆ ಇವತ್ತು ಆಸ್ಟ್ರೇಲಿಯಾ ತಂಡದ ಮೇಲೆ. ಹಾಗೆ ಒಬ್ಬ ಆಲ್ರೌಂಡರ್ ಆಗಿ ಒಂಥರ ಬೆಂಕಿಗೆ ಬ್ಯಾಟಿಂಗ್ ಮಾಡ್ತಾರೆ ಇವತ್ತು ವಾಷಿಂಗ್ಟನ್ ಸುಂದರ್ ಅವರು. ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರು ಬ್ಯಾಟಿಂಗ್ ಆಡೋದಕ್ಕೆ ಒಂಥರ ಸಖತ್ತಾಗಿ ಸಾಥ್ ಕೊಡ್ತಾರೆ ಇವರು. ಹಾಗೆ ಇವರು ಒಂದು ಇಬ್ಬರು ಬ್ಯಾಟಿಂಗಿಂದ ಈ ಒಂದು ಸ್ಕೋರು 358 ರನ್ ಹೊಡಿತಾರೆ 9 ವಿಕೆಟ್ಗೆ. ಒಂಥರ ಚಿಂದಿ ಸ್ಕೋರ್ ಆಯಿತು ಇದು ಈ ಒಂದು ಡೇಲಿ ಇಂಡಿಯಾ ತಂಡದ ಪರವಾಗಿ. 7 ವಿಕೆಟ್ ಬಿದ್ದಾಗಂತೂ ಇಷ್ಟು ಬರಲ್ಲ ಅಂತ ಅಂದ್ಕೊಂಡಿದ್ವಿ, ಆದರೆ ರೆಡ್ಡಿ ಮತ್ತು ಸುಂದರ್ ಅವ್ರ ಬ್ಯಾಟಿಂಗಿಂದ ಈ ಒಂದು ಸ್ಕೋರ್ 358ಗೆ ಬಂದು ನಿಂತ್ಕೊಳ್ಳುತ್ತೆ. ಮತ್ತು ಸದ್ಯಕ್ಕಂತೂ ಇವಾಗ ಸ್ಟ್ರೈಕಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಮೊಹಮ್ಮದ್ ಸಿರಾಜ್ ಅವರು ಇದ್ದಾರೆ. ಇನ್ನು ನಾಳೆ Day 4 ಇದೆ, ಕಾದ್ ನೋಡ್ಬೇಕು ಒಂದು ಸ್ಕೋರ್ ಎಷ್ಟು ಹೋಗುತ್ತೆ ಅಂತ. ಮತ್ತೆ ನೆಕ್ಸ್ಟು ಆಸ್ಟ್ರೇಲಿಯಾ ಟೀಮ್ನ ಇವತ್ತಿನ ಬಾಲಿಂಗ್ ಅಂತ ಬಂದಾಗ ಮೇಯ್ನಾಗಿ ನಥಾನ್ ಲಿಯಾನ್ ಅವರು 2 ವಿಕೆಟ್ ತೆಗಿತಾರೆ, ಮತ್ತು ಪ್ಯಾಟ್ ಕಮಿನ್ಸ್ ಅವರು 1 ವಿಕೆಟು. ಇವ್ರ ಜೊತೆಗೆ ಸ್ಕಾಟ್ ಬಲಾಂಡ್ ಅವರು 1 ವಿಕೆಟ್ ತೆಗಿತಾರೆ. ಮತ್ತು ಆಸ್ಟ್ರೇಲಿಯನ್ ಟೀಮ್ ಅವರು Day 2 ಅಂತ ಬಂದಾಗ ಒಂಥರ ಚೆನ್ನಾಗೇ ಬಾಲಿಂಗ್ ಮಾಡಿ ಬೇಗನೆ ವಿಕೆಟ್ ತೆಗೆದಿದ್ರು. ಆದರೆ Day 3 ಅಂತ ಬಂದಾಗ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಸುಂದರ್ ಮತ್ತು ರೆಡ್ಡಿ ಅವರು. ಒಂಥರ ಮಸ್ತಲ್ಲಿ ಬ್ಯಾಟಿಂಗ್ ಮಾಡಿ ಸ್ಟಾಪ್ ಮಾಡಿದ್ದಾರೆ ಆಸ್ಟ್ರೇಲಿಯನ್ ಬಾಲರ್ಸ್ನ ಇವತ್ತು. ಮತ್ತು ಇನ್ನೂ ನಾಳೆ Day 4 ಇದೆ, ಕಾದು ನೋಡ್ಬೇಕು ಏನೇನಾಗುತ್ತೆ ಅಂತ. ಮತ್ತು ಈ ಒಂದು ಡೇನ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.